ರೊಟ್ಟಿ ಮಾಡಕ್ಕೆ ಕಷ್ಟ ಅನ್ನೋರ ಈ ವಿಡಿಯೋ ನೀವು ನೋಡಿದ್ರಂದ್ರೆ ನೀವ ಏನೈತ್ಲ ಇಷ್ಟಪಟ್ಟ ಈ ಥರ ಪೂರಿ ಥರ ಉಬ್ಬಿ ಬರೋ ಹಂಗೆ ರೊಟ್ಟಿ ಮಾಡೋದಾಗ ಕಲಿತೀರಿ ನೋಡ್ರಿ. ಈ ಥರ ರೊಟ್ಟಿ ಯಾವ ರೀತಿ ಮಾಡೋದಂತ ನಿಮ್ಗೆ ಇವತ್ತಿನ ವಿಡಿಯೋ ಒಳಗೆ ಹೇಳ್ತಾನು. ಇದು ಒಂದು ರೊಟ್ಟಿ ವಿಡಿಯೋ ನೋಡ್ರೆ ನೀವು ಎಲ್ಲ ಥರ ರೊಟ್ಟಿನೂ ಮಾಡ್ತೀರಿ. ಇಲ್ಲೇ ಬಿಸಿ ನೀರು ಕಾಯಕ್ಕೆ ಇಟ್ಟಿದ್ವಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ. ಅದಾದ್ಮೇಲೆ ನೋಡ್ರಿ ಇಲ್ಲೇ ಗೊಂಜಾಳ ಹಿಟ್ಟು ತೊಗೊಂಡಿದ್ವಿ. ಗೊಂಜಾಳ ಹಿಟ್ಟು ತೊಗೊಂಡ ಈ ಥರ ಅದನ್ನು ರೌಂಡಂಗೆ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಈ ರೀತಿಯಾಗಿ ರೌಂಡಂಗೆ ಮಾಡ್ಕೊಂಡ ಅಲ್ಲಿ ಏನು ಬಿಸಿ ನೀರು ಉಪ್ಪು ಹಾಕಿ ಕುದಿಯಾಕೆ ಇಟ್ಟಿದ್ವಲ್ಲ ಆ ನೀರು ಇದ್ರೊಳಗೆ ತಂದು ಹಾಕೋಬೇಕ್ರಿ. ತಂದು ಹಾಕೊಂಡ ಪೂರ್ತಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಹಿಟ್ಟು ಜಿಗಿಟ್ ಬರ್ಬೇಕಂದ್ರೆ ನೀವೇನೈತ್ಲ ಹಿಟ್ಟು ಜಿಗಿಟ್ ಇರ್ಲಿಕ್ಕೆ ಈ ಥರ ಬಿಸಿ ನೀರು ಹಾಕೋಬೇಕಾಕೈತಿ ನೋಡ್ರಿ. ಹಿಟ್ಟು ಜಿಗಿಟ್ ಇತ್ತಂದ್ರೆ ಒಂದು ಸ್ವಲ್ಪ ನೀವು ಬಿಸಿನೀರು ಹಾಕೋರಿ. ಇಲ್ಲಿ ನೋಡ್ರಿ ಈ ಥರ ರೀ ಪೂರ್ತಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಗೊಂಜಾಳ ರೊಟ್ಟಿ ಅಂತೂ ನಮ್ಮ ಉತ್ತರ ಕರ್ನಾಟಕ ಸೈಡ್ ಪ್ರತಿಯೊಬ್ಬರು ಮಾಡ್ಕೊಂಡು ತಿಂತಾರೆ. ನೋಡ್ರಿ ಇತ್ತೀಚೆಗಿನ ಈ ಥರ ಗೊಂಜಾಳ ರೊಟ್ಟಿ ತಿನ್ನೋದ ಕಮ್ಮಿ ಆಗೈತಿ. ಆದರೂ ಹಳ್ಳಿ ಒಳಗೆ ಪ್ರತಿಯೊಬ್ಬರು ಈ ಥರ ಗೊಂಜಾಳ ರೊಟ್ಟಿ ತಿಂತಾರೆ. ಜೋಳದ ರೊಟ್ಟಿ ತಿನ್ನೋದ ಕಡಿಮೆ ಅವರ, ಯಾಕಂದ್ರೆ ಹೊಲದಾಗ ಅದು ಗೊಂಜಾಳ ಬೆಳಿತಿರ್ತಾರಲ್ಲ, ಮೆಕ್ಕೆ ತಿನ್ನಿ ಅಂತೀವಿ ನೋಡ್ರಿ. ಅದ್ರದ ರೊಟ್ಟಿ ಮಾಡಿ ನಾವು ತೋರಿಸಿದ್ವಿ. ಅವ್ನು ಹೆಚ್ಚು ಬೆಳಿತಾರಲ್ಲ ಅದಕ್ಕೆ ಜಾಸ್ತಿ ತಿಂತಾರೆ. ತಿನ್ನಾಕಂತರೂ ಬಾಯಾಗಂದ್ರೆ ಭಾರಿ ರುಚಿ ಅನ್ನಿಸ್ತೈತ್ರಿ. ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ. ಇದ ಮೆಕ್ಕೆ ತಿನ್ನಿ ರೊಟ್ಟಿ ರೀ. ನೋಡ್ರಿ ಈ ಥರ ನೋಡ್ರಿ ಪೂರ್ತಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತಣ್ಣೀರು ಹಾಕೊಂಡನ ಹಿಟ್ಟನ್ನು ನಾದ್ಕೋಬೇಕ್ರಿ. ಇದನ್ನು ಈ ಥರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೀವು ನೋಡತ್ತಿದ್ರೆ ಮರಿಲಾರ್ದ ಪ್ರಿಯಾಸ್ ಕಿಚನ್ಗೆ ಏನೈತಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಇದೇ ಥರ ಉತ್ತರ ಕರ್ನಾಟಕ ರೆಸಿಪಿಗಳನ್ನ ನಮ್ಮ ಚಾನಲ್ ಒಳಗೆ ಹಾಕಿದ್ವಿ, ಒಂದು ಸರ್ತಿ ಹೋಗೆಲ್ಲ ನೀವು ನೋಡ್ಕೊಂಬರ್ರಿ. ನೋಡ್ರಿ ಈ ಥರ ಮತ್ತು ಚಪಾತಿ ಮಾಡೋದು ಪರ್ಫೆಕ್ಟ್ ವಿಧಾನ ತೋರಿಸಿದ್ವಿ ರೀ. ಉಬ್ಬಿ ಬರುವಂಗೆ ಯಾವ ರೀತಿ ಚಪಾತಿ ಮಾಡಬೇಕು ಅನ್ನೋದು ತೋರಿಸಿದ್ವಿ. ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಕೊಂಬರ್ರಿ. ನೋಡ್ರಿ ಈ ಥರ ಪೂರ್ತಿ ಎಲ್ಲ ಎಷ್ಟು ಬೇಕಲ್ಲ ಅಷ್ಟು ತಣ್ಣೀರು ಹಾಕೊಂಡು ಈ ಥರ ಹಿಟ್ಟನ್ನು ನಾದೇ ಇಟ್ಕೋಬೇಕು ನೋಡ್ರಿ. ರೊಟ್ಟಿ ಅಂತೂ ಬಾಯಾಗ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತಾವ್ರಿ. ಅಷ್ಟು ಮಸ್ತಂಗೆನ ಉಬ್ಬಿ ಬರ್ತಾವೆ. ಇವಾಗ ಈ ಹಿಟ್ಟು ಹೆಂಗೆ ನಾದತ್ತೀವಲ್ಲ ಇದೇ ಟೈಪನ್ನು ನೀವು ಜೋಳದ ಹಿಟ್ಟು ನಾದಿ ಜೋಳದ ರೊಟ್ಟಿನೂ ಮಾಡ್ಕೋಬೋದು. ಇದೇ ಮೆಥಡ್ ಒಳಗೆ ಮಾಡ್ಕೊಂಡ್ರೆ ಅವು ಭಾರಿ ಮಸ್ತ್ ಹಂಗೆ ಉಬ್ಬಿ ಬರ್ತಾವೆ. ಅದನ್ನೂ ರೆಸಿಪಿ ನಾವು ಶೇರ್ ಮಾಡಿದ್ವಿ, ಒಂದು ಸರ್ತಿ ಹೋಗಿ ನೋಡ್ಕೊಂಬರ್ರಿ. ಇಲ್ಲಿ ನೋಡ್ರಿ ತವಾಕ್ ಆದತ್ಲ ತವಾಕ್ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸಾರಿ ಅಷ್ಟೇ ರೀ ಈ ಥರ ಎಣ್ಣೆ ಹಾಕಿ ಅದನ್ನು ಚೆಂದಂಗೆ ಒರೆಸ್ಕೋಬೇಕು ನೋಡ್ರಿ. ಅಂದ್ರೆ ರೊಟ್ಟಿ ಮಸ್ತ್ ಹಂಗೆ ತಿರುಗ್ತಾವ್ರಿ. ಅಂದ್ರೆ ತೆವಿಗೆ ಅಂಟಂಗಿಲ್ಲ, ಹರಿಯಂಗಿಲ್ಲ. ಸ್ಟಾರ್ಟಿಂಗ್ ಒಂದು ಸಲ ಆ ಥರ ಮಾಡಿದ್ರೆ ಮುಗಿತ್ರಿ. ಎಣ್ಣೆ ಹಚ್ಚಿದ್ರೆ ಪದೇ ಪದೇ ಹಚ್ಚೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ ಈ ಥರ ಒಂದು ಉಳಿ ತೊಗೊಂಡ ರೌಂಡಂಗೆ ಮಾಡ್ಕೋಬೇಕ್ರಿ. ರೌಂಡಂಗೆ ಮಾಡ್ಕೊಂಡ ಇಲ್ಲಿ ನೋಡ್ರಿ ಈ ಥರ ಸ್ವಲ್ಪ ಕೆಳಗೆ ಗೊಂಜಾಳ ಹಿಟ್ಟು ಹಾಕಿ ಬಡ್ಯಾಕ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಆ ಥರ ಬಲಗೈಯಿಂದ ರೊಟ್ಟಿ ತಿರುಗಿಸ್ಬೇಕ್ರಿ. ಇಲ್ಲೇ ಎಡಗೈಯಿಂದ ಏನೈತ್ಲ ನೀವು ಎಡಗೈ ಇರ್ತತ್ಲ ಅಲ್ಲೇ ಕಿರು ಬೆರಳು ಇರ್ತತ್ಲ ಅಲ್ಲೇ ಹಿಟ್ಟ ಒಳಗೆ ಒತ್ತಕ್ಬೇಕ್ರಿ. ಆ ಥರ ಅಲ್ಲಿ ನೋಡ್ರಿ ಮ್ಯಾಲ ಬಲಗೈಯಿಂದ ಆ ರೀತಿ ಬಡಿಬೇಕ್ರಿ. ಈ ವಿಧಾನದೊಳಗೆ ನೀವು ರೊಟ್ಟಿ ಮಾಡಿದ್ರೆ ಅಂತೂ ಭಾರಿ ಮಸ್ತ್ ರೊಟ್ಟಿ ರೆಡಿಯಾಗೇ ಬರ್ತಾವೆ ನೋಡ್ರಿ. ಈ ಥರ ನೋಡ್ರಿ ಸ್ವಲ್ಪ ಹಿಟ್ಟು ಹಾಕೊಂಡ ಈ ಥರ ಪೂರ್ತಿ ಎಲ್ಲ ಚೆಂದಂಗಿಂದ ಕೈಲೇ ತಟ್ಕೋಬೇಕು ನೋಡ್ರಿ. ರೊಟ್ಟಿ ಅಂತೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ರೆಡಿಯಾಗಿ ಬರ್ತಾವೆ. ಇದ್ರ ಜೊತೆ ಬಿಸಿ ಬಿಸಿ ಪಲ್ಯ ಅಥವಾ ಸ್ವಲ್ಪ ಖಾರ ಎಣ್ಣೆ ತುಪ್ಪ ಏನಾರು ಹಾಕೊಂಡು ತಿಂದ್ರೆ ಅಂತೂ ಭಾರಿ ಅಂದ್ರೆ ಭಾರಿ ಟೇಸ್ಟ ಕೊಡ್ತೈತ್ರಿ. ನೋಡ್ರಿ ಈ ಥರ ಏನೈತ್ಲ ಚೆಂದಂಗೆ ಕೈಲೇ ತಟ್ಕೋಬೇಕು ನೋಡ್ರಿ. ಒಂದಿಟ್ಟು ಸೀಳಂಗಿಲ್ಲ ಏನಿಲ್ಲ, ಮಸ್ತಂಗೆ ರೊಟ್ಟಿ ರೆಡಿಯಾಗಿ ಬಂದೈತಿ. ಇಲ್ಲೇ ತವಾಕ್ ಅದತ್ಲ ತವಾಕ್ ತಂದ ರೊಟ್ಟಿ ಹಾಕ್ಬೇಕ್ರಿ. ಹಾಕಿ ಸ್ವಲ್ಪ ಕಾಟನ್ ಬಟ್ಟೆ ತೊಗೊಂಡ ತಣ್ಣೀರೊಳಗೆ ಎದ್ದೆ ಈ ಥರ ರೊಟ್ಟಿ ಸುತ್ತಲೆಲ್ಲ ಒರೆಸ್ಬೇಕು ನೋಡ್ರಿ. ಒಂದು ಸೈಡ್ ಏನಿರ್ತತ್ಲೆ ಪೂರ್ತಿ ಎಲ್ಲ ಚೆಂದಂಗೆ ಈ ಥರ ಹಸಿ ಅರ್ಬಿ ಮಾಡಿ ಈ ಥರ ಕಾಟನ್ ಅರ್ಬಿಲೆ ಒತ್ತಬೇಕ್ರಿ. ಅದಾದ್ಮೇಲೆ ಒಂದು ಸೈಡ್ ಒಂದು 10-15 ಸೆಕೆಂಡ್ ಬಿಟ್ಟು ಇದನ್ನೇನೈತ್ಲೆ ತಿರುವಿ ಹಾಕೊಂಡ್ಬಿಡ್ಬೇಕು ನೋಡ್ರಿ. ಈ ಥರ ಈಚೆ ಕಡೆ ಸೈಡು ಚೆಂದಂಗೆ ಬೆಂದತ್ರಿ. ಬೆಂದ್ಮೇಲೆ ರಿಟರ್ನ ವಾಪಸ್ಸು ತಿರುವಿ ಹಾಕತ್ತೀವಿ ನೋಡ್ರಿ. ನೀವೇನು ಸ್ವಲ್ಪ ಇದನ್ನು ಮಾಡೋದ ಬೇಡ, ಕೈ ಹಚ್ಚೋದು ಬೇಡ, ಏನಿಲ್ಲ. ತಾನ ಮಸ್ತಂಗೆ ಈ ಥರ ಪೂರಿ ಥರ ಉಬ್ಬಿ ಬರುವಂಗೆ ರೊಟ್ಟಿ ರೆಡಿ ಹಾಕಾವ್ ನೋಡ್ರಿ. ತೋರ್ಸತ್ತೀವಿ. ಬಟ್ಟೆ ತೊಗೊಂಡು ಪದೇ ಪದೇ ಅದ್ರ ಮೇಲೆ ಒತ್ತೋ ಅವಶ್ಯಕತೆನೇ ಇಲ್ಲರಿ. ಈ ಥರ ಮಾಡಿದ್ರೆ ರೊಟ್ಟಿ ಮಸ್ತ್ ಹಿಂಗೆ ತಾವ ರೆಡಿಯಾಗೇ ಬರ್ತಾವೆ. ಇವಾಗ ನೋಡ್ರಿ ಇದನ್ನು ತೆಗೆದು ಇದೇ ಮೆಥಡ್ ಒಳಗನ ಸೇಮ ಇಲ್ಲೇ ಇನ್ನೊಂದು ರೊಟ್ಟಿ ಮಾಡೋದು ನಿಮ್ಗೆ ತೋರ್ಸಾತೀವಿ ನೋಡ್ರಿ. ರೊಟ್ಟಿನೂ ತೆಳಗೆ ಹಾಕಾವು, ತಿನ್ನೋಕ್ಕೂ ಟೇಸ್ಟ್ ಅನ್ನಿಸ್ತಾವ್ರಿ. ಮತ್ತು ಅದ್ರ ಜೊತೆ ಉಬ್ಬಿನೂ ಬರ್ತಾವೆ. ನೀವೇನೈತ್ಲ ಇಡೀ ದಿನ ಇಟ್ಟು ತಿಂದರೂ ರೊಟ್ಟಿ ಮೆತ್ತಗಂಗೆ ಉಳಿತಾವ್ರಿ. ತವೆಗೆ ಎಣ್ಣೆ ಹಚ್ಚೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಕೆಲವೊಬ್ರು ಸುಣ್ಣ ಹಚ್ತಿರ್ತಾರೆ, ಸುಣ್ಣ ಹಚ್ಚಿ ರೊಟ್ಟಿ ಮಾಡೋರು ಮಾಡ್ತಿರ್ತಾರೆ. ಆದರೆ ಈ ಥರ ಎಣ್ಣೆ ಹಚ್ಚಿ ಮಾಡಿದ್ರಿ ಅಂದ್ರೆ ತವೆ ಏನಾಕತ್ಲ ತವೆಗೆ ರೊಟ್ಟಿ ಅಂಟಂಗಿಲ್ಲ, ಏನಿಲ್ಲ. ಭಾರಿ ಮಸ್ತಂಗೆ ಪೂರ್ತಿ ರೊಟ್ಟಿ ಹಿಟ್ಟು ಖಾಲಿ ಆಗೋತನೂ ಮಸ್ತಂಗೆ ತವೆ ಒಳಗೆ ರೊಟ್ಟಿ ತಿರುಗ್ತಾವ್ರಿ. ನಿಮ್ದು ತವೆನೂ ಸ್ವಚ್ಛ ಉಳಿತೈತಿ ನೋಡ್ರಿ. ಈ ಥರ ಎರಡು ಕೈಯಲ್ಲಿ ಚೆಂದಂಗೆ ತಟ್ಕೋಬೇಕ್ರಿ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಕೈಲೇ ತಟ್ಕೋಬೇಕು.
ಈ ಥರ ಮಾಡಿದ್ರಂದ್ರೆ ಮಸ್ತ್ ಹಂಗಿಲ್ಲ ನೋಡ್ರಿ ರೊಟ್ಟಿ ರೆಡಿ ಆಯ್ತು. ಇದು ತವಾ ಕಾದಿತ್ಲ ತವಗೆ ತಂದು ಹಾಕಾತೀವಿ ನೋಡ್ರಿ. ಈ ಥರ ಹಾಕಿ ಕಾಟನ್ ಬಟ್ಟೆಯಿಂದನೇ ಯಾಕೆ ಒತ್ತಬೇಕಂದ್ರೆ ಕಾಟನ್ ಬಟ್ಟೆ ನೋಡ್ರಿ ಬಿಸಿ ಇದ್ರೆ ಅದಕ್ಕೆ ಅಂಟ್ಕೋಂಗಿಲ್ಲ ತವಿಗೆ. ಹಿಂಗೆ ಪಾಲಿಸ್ಟರದು ಈ ಥರ ಬಟ್ಟೆ ನೀವು ಯೂಸ್ ಮಾಡಿದ್ರಂದ್ರೆ ತವಿಗೆ ಏನೈತ್ಲೆ ಅಂಟ್ಕೋತಾವ್ರಿ ಅವಾಗ ರೊಟ್ಟಿ ಎಲ್ಲ ಸ್ಮೆಲ್ ಬರ್ತಾವೆ. ಅದಕ್ಕೆ ಕಾಟನ್ ಬಟ್ಟೆನ ಯೂಸ್ ಮಾಡಿರಿ. ಒಂದು ಸೈಡ್ ಬೆಂದೈತೆ ನೋಡ್ರಿ, ಒಂದು 10-15 ಸೆಕೆಂಡ್ ಬಿಟ್ಟು ಪಟ್ನ ಇದನ್ನು ತಿರುವಿ ಹಾಕೊಂಡ್ಬಿಡ್ಬೇಕ್ರಿ. ಜಾಸ್ತಿ ಹೊತ್ತ ಬಿಡಂಗಿಲ್ಲ, ನೀರು ಹಚ್ಚಿದ್ಮೇಲೆ ಬೇಗನೆ ತಿರುವಿ ಹಾಕಬೇಕು ನೋಡ್ರಿ. ಕೆಳಗಿನ ಸೈಡು ಬೆಂದತಿ ತಿರುವಿ ಹಾಕ್ತೀವಿ ನೋಡ್ರಿ. ಮಸ್ತ್ ಹೆಂಗೆ ನೋಡ್ರಿ ಹೆಂಗೆ ಉಬ್ಬಿ ಬರತ್ತವ ತೋರ್ಸಾತೀವಿ. ಅದಕ್ಕೇನು ಸ್ವಲ್ಪ ಕೈ ಹಚ್ಚಿಲ್ಲ ಏನಿಲ್ಲ, ತಾನಾಗೇನ ಈ ಥರ ಮಸ್ತ್ ಹೆಂಗೆ ರೊಟ್ಟಿ ಏನೈತ್ಲ ಉಬ್ಬೆ ಬರ್ತಾವ್ರಿ ನೋಡ್ರಿ. ಇವತ್ತಿನ ನಮ್ಮ ಗೊಂಜಾಳ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನು. ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಪ್ರಿಯಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹಲವಾರು ವೀಡಿಯೋಸ್ಗಳನ್ನ ಹಾಕ್ತಿರ್ತೀವಿ. ಮರಿಲಾರ್ದ ನಮ್ಮ ಚಾನಲ್ಗೆ ಕನೆಕ್ಟ್ ಒಳಗಿಟ್ರಿ ಪ್ರತಿಯೊಂದು ವೀಡಿಯೋ ನಿಮ್ಗೆ ತಲುಪ್ತಾವೆ. ಎಲ್ಲರಿಗೂ ನಮಸ್ಕಾರ.